ಹೌದು, ನಾನು ತೊಂದರೆ ನಾನು 28 ಕೋಟಿ ತರಿಸಿರೋ ನಾನು ಕೈ ಮುಗಿತೀನಿ ಸರ್. ಶಾಸಕರು ಯಾರು 95 ಬಗ್ಗೆ ನೋಡಿ ಸರ್. ಬೇಗ ತೀರ್ಮಾನ ತಗೊಳ್ತೀವಿ. ಆದಷ್ಟು ಬೇಗ ನಿಮ್ಮನ್ನು ಪರಿಹಾರ ಕೊಡ್ತೀವಿ, ಜಾಗ ಕೊಡ್ತೀವಿ. ಮೇಡಮ್ ಒಂದು ಮಾತು ಹೇಳಿದ್ರು ಸರ್, ನನ್ಗೆ ಅದು ಗಟ್ಟಿಗೆ ಇಲ್ಲ, ನೀವು ಕೆಲಸ ಬಿಡಿ ಅಂತ. ನಾವು ಮೇಡಮ್ ಹೇಳ್ತೀವಿ, ಆಲ್ರೆಡಿ 95% ಮುಗಿಸಿದ್ವಿ. 5% ನಾವು ಬಿಟ್ಟರೆ ಆಗಲ್ಲ, ಅದು ಇಲ್ಲ. ಸಾಹೇಬ್ರು ಹೇಳಿದ್ರು, ಅಲ್ಲಿ ನಾವು ವಾದ ಮಾಡಿದೀವಿ, ದುಡ್ಡು ಕೊಡದಲ್ಲೇ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದೀವಿ. ಸುಮ್ಕಿರಿ, ನೀವೆಲ್ಲ ಸರಿ ಆಯ್ತಲ್ಲ. ನಾವು ಹೇಳಿದೀನಿ, ನಿಮ್ಮ ದುಡ್ಡು ಕೊಡದಲ್ಲ ಒಂದು ಫಿಕ್ಸ್ ತಾಣಕ್ಲ ಅಂತ ಹೇಳಿದಿನಿಲ್ಲ, ಹೇಳಿದಿಲ್ವ ನಾವು? ಇಲ್ಲಿ ನಾವು 800 ಮೀಟರ್ಗೆ ಬರ್ತಿರಲಿಲ್ಲ ಸರ್. ನೀವಿಬ್ರು ಸರ್ 1 ಕಿಲೋಮೀಟರ್ 1.5 ಆಯ್ತಪ್ಪ ಬಿಡಿ. ಈಗ ಸರಿ ಜಿಲ್ಲಾಧಿಕಾರಿಗಳು ಮೇಡಮ್ ಅವ್ರಿಗೂ ಮನವಿ ಕೊಟ್ಟಿದ್ದಾರೆ. ಎಸ್ ಸಿ ಅವ್ರಿಗೆ ಇನ್ಸ್ಪೆಕ್ಟರ್ಸ್ ನಾನು ಕೊಟ್ಟಿದ್ದೀನಿ. 10 ಡೇಸಲ್ಲಿ ಸರ್ವೆ ಮಾಡಿ ಘೋಷಣೆ ಇದ್ದೀರಲ್ಲ, ಎಷ್ಟು ಜಾಗದಲ್ಲಿ ಇದ್ದೀರ ಏನು ಅಂತ ಸ್ಟಡಿ ಮಾಡಿ ಅವರಿಗೆ 10 ದಿವಸದಲ್ಲಿ ಕುಡಿ ಅಂತ ಹೇಳಿದ್ದೀನಿ. ಆಮೇಲೆ ಅವರು ಎಲ್ಲ ಸ್ಟಡಿ ಮಾಡಿ ಏನು ನಿರ್ದೇಶನ ಕೊಡ್ತಾರೆ ಅದು ಪಾಲನೆ ಆಗುತ್ತೆ. ಯಾವುದೇ ಥರ ಆತಂಕ ಬೇಡ. 28 ಕೋಟಿ ದುಡ್ಡು ರೆಡಿ ಇದೆ. 10 ದಿವಸದಲ್ಲಿ DC ಅವರಿಗೆ ಗೌರ್ಮೆಂಟ್ಗೆ ರೈತರ ಕೇಳಿದ್ದಾರೆ. ನಾವೇನು 69 ಜನ ಪ್ರಶ್ನೆ 103 ಜನಕ್ಕೂ ಸಹ ದುಡ್ಡನ್ನು ಕೊಟ್ಟು ಕಾಮಗಾರಿ ಶುರು ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಅದನ್ನು ಮಾಡ್ತಾರೆ. ಈ ಕಮಿಟ್ಮೆಂಟ್ ನೀವು ಬದ್ಧಾಗಿ 100% ನೀವು ದುಡ್ಡು ಕೊಡೋದಲ್ಲ, ಯಾವುದೇ ಕಾರಣಕ್ಕೆ ನಾವು ಹೇಳಲ್ಲ ಅಂತ ಹಂಗಾಗಿ ಖಂಡಿತವಾಗ್ಲೂ ಇದನ್ನ ಏನು ಪರಿಹಾರವನ್ನು ಕೊಡಿಸಿ ಕಾಮಗಾರಿ ಶುರು ಮಾಡಿಸ್ತಾರೆ. ನೀವು ಸಹಕಾರ ಕೊಡಿ, ಆದಷ್ಟು ಬೇಗ ಮಾಡ್ತಾರೆ. ಮತ್ತೆ ಅದನ್ನೇ ಮಾತಾಡೋದು ಬೇಡ. ಪರಿಹಾರ ಕೊಡ್ತಾರೆ ನಾವೇ ಹೇಳಿದೀವಿ ಅಲ್ಲಿ ಏನಂತ, ಯಾವುದೇ ಕಾರಣ ಕಾಮಗಾರಿ ಶುರು ಮಾಡೋದಕ್ಕೆ ಬಿಡಲ್ಲ, ಅದಕ್ಕೆ ನಾವೇ ಬಂದು ನಿಂತ್ಕೋತೀವಿ ಅಂತಲೂ ಸಹ ಹೇಳಿದೀವಿ. ಅಂತ ಹೇಳಿರಲ್ಲ, ಇದಕ್ಕೆ ನಮ್ದು ಒಪ್ಪಿಗೆ ಇದೆ. ಅತಿಕೆರೆಗೂ ಏನು ಸಂಬಂಧಿಲ್ಲ ಒಂದನೇ ಸರ್. ಸರಿ, ಈಗ ನೀವು ಗೊತ್ತಬೇಕಾಗಿರೋದೇ ನಿಮ್ಮ ಹತ್ರ ಯಾವುದೂ ಬಿಟ್ಕೊಂಡಿದ್ದೀರಿ, ನೀವೇ ಸ್ವಾಧೀನದಲ್ಲಿದ್ದೀರಿ. ನಾನು ಸಾಹೇಬ್ರಿಗೆ ಹೇಳಿಕೆ ಕೊಡ್ತೀವಿ, ನೀವೇ ಸ್ವಾಧೀನದಲ್ಲಿದ್ದೀರಿ. ಆದರೆ ಆ ಜಾಗದ ಹಕ್ಕುಪತ್ರಗಳು ಮಂಜೂರು ಚೀಟಿಗಳು ಇಲ್ಲ. ಅದರಿಂದ ಕೊಟ್ಟಿದ್ದೀರಿ, ಬರೀ ಪಾಣಿ ಕೊಟ್ಟಿದ್ದೀರಿ. ಕಡಿ ಹೇಳಕ್ಕೆ ಕೇಳಿದ ನೀನು ನಾನು ಎಷ್ಟು ಸಾಕಾರ ಆಯಿತು ನಿಮಗೋಸ್ಕರ 28 ಕೋಟಿ ಬಂದಿದೆ ಅಂತ ಹೇಳಿಲ್ಲ. ಅದು ಕೊಡೋವರೆಗೂ AC ಸಾಹೇಬ್ರ ಹತ್ರ 100 ಸರಿ ಹೋಗಿ ಸರ್, ಏನಾದ್ರೂ ನಮ್ದೇ ಪ್ರಾಬ್ಲಮ್ ಸರ್, ಹೇಳಕ್ಕಾಗಲ್ದು. ನಮ್ದೇ ಪ್ರಾಬ್ಲಮ್ಮು. 8 ವರ್ಷದಿಂದ ಬಹಳ ಕಷ್ಟಪಟ್ಟಿದ್ವಿ, ಹೇಳಂಗಿಲ್ಲ ಕಷ್ಟನ. ನಮ್ಮ ಜಾಗ 95% ಗೌಡ್ರಿಗೆ ಎಲ್ಲ ವಿಷಯನೂ ತಿಳಿಸ್ಬಿಟ್ಟಿದ್ದೀನಿ. 95% ಕೆಲಸ ಮಾಡೋಕ್ಕೆ ಬಿಟ್ಕೊಟ್ಬಿಟ್ಟಿದ್ವಿ. ಈಗ ನಮ್ಮ MLA ಸಾಹೇಬರು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡಿದ್ದಾರೆ. ಹಂಗಾಗಿ ನಾವು ಸರ್ 95% ಏನೂ ನ್ಯಾಯ ಪೈಸೆ ದುಡ್ಡಿದ್ದಾರೆ. ಕಾಂಟ್ರಾಕ್ಟರ್ ಒಂದು ಟ್ರೈಫೆಡ್ ಅಗ್ರಿಮೆಂಟ್ ಮಾಡಿ 50,000 ರೈತರು ಕೊಡೋಕೆ ಬಿಟ್ಟರೆ ಏನೂ ಇಲ್ಲದೆ 8 ವರ್ಷದಿಂದ ಜಾಗ ಬಿಟ್ಬಿಟ್ಟು 95% ಮುಂದೋಗಿದೆ ಸರ್. ನನ್ನ ಹತ್ರ ಇರೋದಿನ 300 ಮೀಟರ್ ಅಷ್ಟು ಇಲ್ಲ ಸರ್. ದಯಮಾಡಿ ಸರ್, ಬಂದು ಹೋಗ್ಬಿಟ್ಟಿದ್ದೀವಿ ನೋಡಿ. ಇಷ್ಟು ಜನ ಹೇಳಂಗಿಲ್ಲ ಸರ್. ಆಯ್ತು, ಆಮೇಲೆ ಈ ಭಾಗದಲ್ಲಿ ಸರ್ ಕಾಫಿ ಎಸ್ಟೇಟು ಅಥವಾ ನಮ್ಮದು ಅಡಿಕೆ ತೆಂಗು ಇವೇನೂ ಇಲ್ಲ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ